ಹೌದಾ ಸುರ್ಜೇವಾಲಾ ಸಾಹೇಬ್ರಿಗೆ ಈಗ ಮೀಟ್ ಮಾಡಿದ್ವಿ. ಅವರು ಕೂಡ ನಾನು ಯಾವ ಥರ ಮೊದಲೇ ಹೇಳಿದ್ದೆ 2 ವರ್ಷದಾಗಿ ಚೇಂಜ್ ಮಾಡ್ಬೇಕು ಅಂತ. ನಾನು ಕೂಡ ಇವಾಗಲೂ ಕೂಡ ಅಧ್ಯಕ್ಷ ಹತ್ರ ರಾಹುಲ್ ಗಾಂಧಿ ಹತ್ರ CM ಹತ್ರ ಮಾತಾಡಿ ಆದಷ್ಟು ಬೇಗನೆ ರೀಶಫಲ್ ಮಾಡೋಕ್ಕೆ ನಾನು ಸಹಾಯ ಮಾಡ್ತೀನಿ ನಿಮಗೆ ಅಂತ ಹೇಳಿದ್ದಾರೆ. ಹಿರಿಯರ ಮೊದಲಿಂದ ಡಿಮ್ಯಾಂಡ್ ಇತ್ತು. ಅವರು ಹೇಳೋದು ನಾವು ಮಾತು ಕೊಟ್ಟಾಗೆ ನಡ್ಕೊತೀವಿ. ಒಂದು CM ರಿಕ್ವೆಸ್ಟ್ ಮಾಡ್ಕೊಂಡು 2-3 ತಿಂಗಳು ಬೇಡ ಅಂತ. ಬೇರೆ ಅಷ್ಟರೊಳಗೆ ಬೇರೆ ಬೇರೆ ಸ್ಟೇಟ್ ಎಲೆಕ್ಷನ್ ಬಂತು, ನಮ್ಮದು 2 ಬೈ ಎಲೆಕ್ಷನ್ ಬಂತು. ಆದ್ದರಿಂದ ಸ್ವಲ್ಪ ತಡ ಆಗಿದೆ. ಈಗ CM ಬಂದ ಮೇಲೆ ಆದಷ್ಟು ಬೇಗನೆ ಮಾತಾಡಿ ಇನ್ನೂ 1 ತಿಂಗಳು 2 ತಿಂಗಳೊಳಗೆ ರೀಶಫಲ್ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಸ್ಟೇಟಿಗೆ ಬಂದು ಇದ್ರ ಬಗ್ಗೆ ಏನು ಸಮಾಚಾರ ಎಲ್ಲ ಗೊತ್ತಿದೆ, ಅವ್ರಿಗೆಲ್ಲ ರಿಪೋರ್ಟ್ ಇದೆ. ಅಸೆಂಬ್ಲಿ ಒಳಗೆ ವಿಧಾನಸಭೆಗೆ ಯಾವ ಮಂತ್ರಿಗಳು ಆ್ಯಕ್ಟಿವ್ ಆಗಿದ್ದಾರೆ, ಎಷ್ಟು ಜನ MLAಗಳು ಬರ್ತಾರೆ, ಎಷ್ಟು ಜನ ಅಧಿವೇಶನ ನಡಿಬೇಕಾದ್ರೆ ಬರಲ್ಲ, ಈ ಪರ್ಫಾರ್ಮೆನ್ಸ್ ಯಾರು ಎಲ್ಲನೂ ಅವ್ರ ಹತ್ರ ರಿಪೋರ್ಟ್ ಇದೆ. ನಾವು ಹೇಳೋದು ಬೇಕಾಗಿಲ್ಲ. ನಾವು ಹೇಳೋಕೆ ಹೋದ್ವಿ, ಅವರೇ ಹೇಳ್ಬಿಟ್ರು ಎಲ್ಲ ರಿಪೋರ್ಟ್ ನನ್ನ ಹತ್ರ ಇದೆ ಅಂತ ಅವರೇ ಹೇಳ್ಬಿಟ್ರು. ಆದ್ದರಿಂದ ಎಲ್ಲ ಕೂಡ ಹೈಕಮಾಂಡ್ ಗಮನಕ್ಕೆ ಬಂದಿದೆ. ಆದಷ್ಟು ಬೇಗನೆ ಮಂತ್ರಿಮಂಡಲ ವಿಸ್ತರಣೆ ಮಾಡ್ತಾರೆ. ಮೇ 15 ಆಗಬೇಕು ಅನ್ನೋದು. ಮೇ ಒಳಗೆ 15 1 or 2 ಮಂತ್ಸ್ ಮ್ಯಾಕ್ಸಿಮಮ್ ನನ್ನ ಪ್ರಕಾರ ನಾನು ಮುಂದಿನ ತಿಂಗಳು 8ರೊಳಗೆ ಆಗ್ಬೋದು ಅಂತ ನನಗೆ ಅನ್ಸುತ್ತೆ. ಸಿಗೋ ಚಾನ್ಸಸ್ ಇದೆ. ಥ್ಯಾಂಕ್ ಯು, ನಮಸ್ಕಾರ. ವೇಣುಗೋಪಾಲ್ಗೆ ನಾವು ಪ್ರಯತ್ನ ನಡೆಸಿದ್ವಿ. ಬಿಕಾಸ್ ಪಾರ್ಲಿಮೆಂಟ್ ನಡೀತಾ ಇದೆ, 3 ಬಿಲ್ದು ಭಾಳ ಕಾಂಟ್ರವರ್ಷಿಯಲ್ ಇದೆ, ಅದೆಲ್ಲ ಕ್ಲಬ್ ಮಾಡಿದ್ದಾರೆ. ಅದಕ್ಕೋಸ್ಕರ ಮೀಟ್ ಮಾಡೋಕ್ಕಾಗ್ತಾ ಇಲ್ಲ. ಆದರೂ ಟ್ರೈ ಮಾಡ್ತೀವಿ. ನಾಳೆ ಸಾಯಂಕಾಲದವರೆಗೂ ಇರ್ತೀವಿ. ನಾಳೆ CM ಬರ್ತಾರೆ. ನಾವು ಆದಷ್ಟು ಬೇಗನೆ ಎಲ್ಲ ಲೀಡರ್ಗಳು ಮೀಟ್ ಮಾಡ್ಕೊಂಡು ಹೋಗ್ತೀವಿ. ಸಪೋಸ್ ಇವಾಗ ನಾಳೆನೂ ಇವತ್ತು ವೇಣುಗೋಪಾಲ್ ಮೀಟ್ ಮಾಡಿದ್ರೆ ಇನ್ನೊಂದು 4-5 ದಿನ ಬಿಟ್ಕೊಂಡು ಮತ್ತೆ ಬರ್ತೀವಿ. ಬಂದು ಅವ್ರಿಗೂ ವೇಣುಗೋಪಾಲ್ ಮೀಟ್ ಮಾಡ್ತೀವಿ. ಆದಷ್ಟು ಟ್ರೈ ಮಾಡಿ. ಮತ್ತು ರಾಹುಲ್ ಗಾಂಧಿ ಅವರು ಕೂಡ ಮೀಟ್ ಮಾಡಿ ನಾವೆಲ್ಲ ವರದಿ ಒಪ್ಪಿಸಿ ನಮ್ಮೆಲ್ಲ ನ್ಯಾಯ ಒದಗಿಸ್ಕೊಡಿ ಕೇಳ್ತೀವಿ.